ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದು ಗರ್ಭಕಂಠ ಕ್ಯಾನ್ಸರ್ ಅಥವಾ ಸರ್ವೈಕಲ್ಸ್ ಕ್ಯಾನ್ಸರ್ ಕುರಿತು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ HD ಕೋಟೆ ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞರು ಹಾಗೂ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶ್ರೀನಿವಾಸನ್ ರವರು. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ. ಇವತ್ತು ನಾವು ಗರ್ಭಕಂಠ ಕ್ಯಾನ್ಸರ್ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಕ್ಕೆ ನೀವು ಬಂದಿದ್ದೀರಿ ಸರ್. ಹಾಗಿದ್ರೆ ಮೊದಲಿಗೆ ಈ ಗರ್ಭಕಂಠ ಕ್ಯಾನ್ಸರ್ ಅಂದ್ರೆ ಏನು ಸರ್? ಗರ್ಭಕೋಶವನ್ನ ಎರಡು ಭಾಗವಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೇ ಮೇಲ್ಭಾಗ, ಕೆಳಭಾಗ. ಮೇಲ್ಭಾಗದಲ್ಲಿ ಹೆಣ್ಣುಮಗಳು ಗರ್ಭವತಿಯಾದರೆ ಮಗುವಿನ ಒಂದು ಗರ್ಭ ಬೆಳೀತಕ್ಕಂಥ ಭಾಗ, ಅದು ಮಗು ಅಲ್ಲಿ ಇರ್ತಕ್ಕಂಥ ಭಾಗ, 9 ತಿಂಗಳು ಇರ್ತಕ್ಕಂಥ ಭಾಗ, ಅದು ಮೇಲ್ಭಾಗ, ದೊಡ್ಡ ಭಾಗ. ಅದು ಹೊರಗಡೆ ಬರ್ತಕ್ಕಂಥ ಭಾಗ ಗರ್ಭಕೋಶದ ಕೊರಳು ಅಥವಾ ಕಂಠ ಅಂತ ಹೇಳ್ತೀವಿ. ಕೆಳಭಾಗ, ಅದು ಚಿಕ್ಕ ಭಾಗ. ಮಗು ಅದರ ಮೂಲಕ ಹೊರಗಡೆ ಬರ್ತದೆ. ಇದು ಹೆರಿಗೆ ಸಮಯದಲ್ಲಿ ಹೊರಗಡೆ ಬರ್ತದೆ. ಅದನ್ನು ಗರ್ಭಕೋಶದ ಕೊರಳು ಅಥವಾ ಕಂಠ ಅಥವಾ ಸರ್ವೈಕಲ್ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಸರ್ವೈಕಲ್ ಅಂತ ಹೇಳ್ತೀವಿ. ಆ ಭಾಗಕ್ಕೆ ತಗೊಳ್ತಕ್ಕಂಥ ಕ್ಯಾನ್ಸರ್ ಕಾಯಿಲೆಯನ್ನು ಗರ್ಭ ಕೊರಳಿನ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತವೆ. ಗರ್ಭಕಂಠ ಕ್ಯಾನ್ಸರ್ ಬರೋದಕ್ಕೆ ಕಾರಣಗಳೇನೇನು ಸರ್? ಗರ್ಭಕಂಠದ ಕ್ಯಾನ್ಸರ್ಗೆ ಕಾರಣ ಮುಖ್ಯವಾಗಿ ಅದು ವೈರಸ್ನಿಂದ ಬರ್ತಕ್ಕಂಥ ಕಾಯಿಲೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, HPV ಅಂತ ಹೇಳ್ತೀವಿ. ಆ ವೈರಸ್ನಿಂದ ಸಾಮಾನ್ಯವಾಗಿ ಆ ಕಾಯಿಲೆ ಬರ್ತಕ್ಕಂಥದ್ದು. ಭಾರತ ದೇಶದಲ್ಲಿ 2ನೇ ಸ್ಥಾನದಲ್ಲಿರ್ತಕ್ಕಂಥ ಕ್ಯಾನ್ಸರ್ ಇದು. ಮೊದಲನೇ ಸ್ಥಾನದಲ್ಲಿ ಸ್ತನದ ರೋಗದ ಕ್ಯಾನ್ಸರ್ ಇದೆ, ಸ್ತನದ ಕ್ಯಾನ್ಸರ್. 2ನೇದು ಗರ್ಭಕೋಶದ ಕೊರಳಿನ ಕ್ಯಾನ್ಸರ್. ಪ್ರಪಂಚದಲ್ಲಿ ಮಹಿಳೆಯರಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್ 4ನೇ ಸ್ಥಾನದಲ್ಲಿದೆ. ಅಷ್ಟು ಬಹಳ ಪ್ರಮುಖವಾದಂಥ ಕಾಯಿಲೆ. ಹಾಗೂ ಈ ಗರ್ಭ ಕೊರಳಿನ ಕ್ಯಾನ್ಸರು ಪ್ರಪಂಚದಲ್ಲಿರ್ತಕ್ಕಂಥ ಕ್ಯಾನ್ಸರ್ ರೋಗಿಗಳಲ್ಲಿ ಭಾರತದ ಒಂದು ಕಾಣಿಕೆ. ಭಾರತದಲ್ಲಿ ಇರ್ತಕ್ಕಂಥ ರೋಗಿಗಳ ಸಂಖ್ಯೆ ಅತಿ ಹೆಚ್ಚು. ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದು ವೈರಸ್ನಿಂದ ಬರ್ತಕ್ಕಂಥದ್ದು. ಇದು ಲೈಂಗಿಕ ಸಂಪರ್ಕದಿಂದ ಬರ್ತಕ್ಕಂತಹ ವೈರಸ್. ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮಹಿಳೆಯರಲ್ಲಿಯೂ ಸಹ ಲೈಂಗಿಕವಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ಈ ವೈರಸ್ಸು ಅವರ ದೇಹವನ್ನು, ಅವರ ಯೋನಿಯನ್ನು ಪ್ರವೇಶ ಮಾಡಿರ್ತದೆ ಲೈಂಗಿಕ ಸಂಪರ್ಕದಿಂದ. ಅದು ಇದರಲ್ಲಿ ಸುಮಾರು 200 ವಿಧದ ವೈರಸ್ಗಳು ಇರ್ತವೆ. 200 ವಿಧದ ವೈರಸ್ನಲ್ಲಿ ಕೆಲವು ವೈರಸ್ಗಳು ಮಾತ್ರ ಮುಖ್ಯವಾಗಿ ಈ ಗರ್ಭಕೊರಳಿನ ಕ್ಯಾನ್ಸರಿಗೆ ಕಾರಣವಾಗಬಹುದು. ಹಾಗಂದ ಮಾತ್ರಕ್ಕೆ ವೈರಸ್ ಇರ್ತಕ್ಕಂಥವರಿಗೆಲ್ಲ ಕ್ಯಾನ್ಸರ್ ಅಂತಲ್ಲ. ಬಟ್ ಕ್ಯಾನ್ಸರ್, ಗರ್ಭಕೊರಳಿನ ಕ್ಯಾನ್ಸರ್ ಬಂದವರಲ್ಲಿ ಸಾಮಾನ್ಯವಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸು, HPV ವೈರಸ್ಸು ಕಂಡು ಬರುತ್ತದೆ. ಇದರಲ್ಲಿ ಕೆಲವರಿಗೆ ರಿಸ್ಕ್ ಜಾಸ್ತಿ ಇರ್ತದೆ. ಉದಾಹರಣೆಗೆ ಜಲ್ದಿ ಮದುವೆ ಆಗ್ತಕ್ಕಂಥದ್ದು, 18ನೇ ವಯಸ್ಸಿನಿಂದ ಮುಂಚಿತವಾಗಿ ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡವರಿಗೆ ಸಾಮಾನ್ಯವಾಗಿ ಇದು ಬರಬಹುದು. 2ನೇದಾಗಿ ಹೆಚ್ಚು ಲೈಂಗಿಕ ಸಂಗಾತಿಗಳನ್ನು ಹೊಂದಿರುವವರಿಗೆ, ಹೆಚ್ಚು ಮಕ್ಕಳನ್ನು 3ಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿರುವವರಿಗೆ, ಬೀಡಿ ಸಿಗರೇಟ್ಗಳನ್ನು ಸೇದುವಂತಹ ಚಟವಿರುವವರಿಗೆ, ಅಥವಾ ಬೀಡಿ ಸಿಗರೇಟ್ ಸೇದುವ ಅವರು ಮನೆಯಲ್ಲಿದ್ದು ಅದನ್ನು ಪ್ಯಾಸಿವ್ ಸ್ಮೋಕಿಂಗ್ ಅಂತೀವಿ, ಆ ಸ್ಮೋಕನ್ನು, ಆ ಹೊಗೆಯನ್ನು ಕುಡಿದವರಿಗೆ ಇದು ಬರುವ ಸಾಧ್ಯತೆ ಇದೆ. ಹಾಗೆಯೇ ತುಂಬ ವರ್ಷಗಟ್ಟಲೆ ಈ ಇದನ್ನು OC ಪಿಲ್ಸ್ ಅಂತೇನು ಹೇಳ್ತೀವಿ, ಫ್ಯಾಮಿಲಿ ಪ್ಲ್ಯಾನಿಂಗ್ ಟ್ಯಾಬ್ಲೆಟನ್ನು ತುಂಬ ವರ್ಷಗಳ ಗಟ್ಟಲೆ ಉಪಯೋಗಿಸ್ತಾ ಇದ್ದರೆ ವೈದ್ಯಕೀಯ ನಿರ್ದೇಶನವಿಲ್ಲದೆ, ಅಂಥವರಲ್ಲಿಯೂ ಸಹ ಇದು ಇರಬಹುದು. ಹಾಗೂ ಪರ್ಸನಲ್ ಹೈಜೀನ್, ಸ್ವಚ್ಛತೆ, ವೈಯಕ್ತಿಕ ಸ್ವಚ್ಛತೆ ಇಲ್ಲದೆ ಇರತಕ್ಕಂಥವರಲ್ಲಿ, ಜನನೇಂದ್ರಿಯಗಳ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದೆ ಇರ್ತಕ್ಕಂಥವರಲ್ಲಿ
ಇದು ಬರುವ ಸಾಧ್ಯತೆ ಹೆಚ್ಚು. ಗರ್ಭಕಂಠ ಕ್ಯಾನ್ಸರ್ ಬರಲು ಕಾರಣಗಳೇನೇನು ಅನ್ನೋದ್ರ ಬಗ್ಗೆ ಎಷ್ಟೊತ್ತು ತಿಳಿಸಿದ್ರಿ ಸರ್. ಹಾಗಿದ್ರೆ ಯಾರಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ ಮತ್ತು ಯಾವ ವಯಸ್ಸಿನಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಸರ್? ಇದು ಪ್ರತಿಯೊಬ್ಬರೂ ಸಹ ನಾನು ಈಗಾಗಲೇ ಹೇಳಿದಂತೆ ಏನು ಈಗ ಲಿಸ್ಟ್ ಹೇಳಿದ್ದೇನೆ, ಇಂತಹವರಲ್ಲಿ ಇದು ರಿಸ್ಕ್ ಜಾಸ್ತಿ ಇರ್ತದೆ, ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಆದರೆ ಪ್ರತಿಯೊಬ್ಬರಿಗೂ ಸಹ ಇದು ಕ್ಯಾನ್ಸರ್ ಬರುವ ಸಾಧ್ಯತೆ ಇದ್ದೇ ಇರ್ತದೆ. ಇದರಲ್ಲಿ ಮುಖ್ಯವಾಗಿ 2 ಗುಂಪನ್ನು ನೋಡಿದ್ದೇವೆ. 30 ವರ್ಷದ ನಂತರ ಒಂದು ಪೀಕ್ ಇದೆ, ಅವರಲ್ಲಿ ಕೆಲವರಿಗೆ ಬರ್ತದೆ. 60 ವರ್ಷದ ನಂತರ ಸಹ ಇದು ಬರಬಹುದು. 30 ವರ್ಷದ ನಂತರ, 60 ವರ್ಷದ ನಂತರ 2 ಗುಂಪಿನ ಜನಗಳಲ್ಲಿ, ಮಹಿಳೆಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಅದಕ್ಕೆ ಕಾರಣ ವೈರಸ್ ಹೇಳಿದ್ದೇನೆ, ಹಾಗೂ ರಿಸ್ಕ್ ಫ್ಯಾಕ್ಟರ್ಸನ್ನು ತಮಗೆ ತಿಳಿಸಿದ್ದೇನೆ. ಈ ಗರ್ಭಕಂಠ ಕ್ಯಾನ್ಸರ್ ಬಂದಿದೆ ಅಂತ ಅದನ್ನು ನಾವು ಕಂಡುಹಿಡಿಯೋದಾದ್ರೆ ಹೇಗೆ ಸರ್? ಮತ್ತು ಅದ್ರ ಏನೇನೆಲ್ಲ ಲಕ್ಷಣಗಳು ಇರುತ್ತೆ ಸರ್? ನೋಡಿ, ಗರ್ಭಕಂಠದ ಕ್ಯಾನ್ಸರನ್ನು ನಾವು ಕ್ಯಾನ್ಸರ್ ತಗುಲುವ ಮುಂಚೆಯೇ ಪತ್ತೆ ಮಾಡಬಹುದು. ಕ್ಯಾನ್ಸರ್ ಬರುವ ಮುಂಚೆಯೇ ಪತ್ತೆ ಮಾಡಬಹುದು, ಹಾಗೂ ಅದು ನಮಗೆ ತಗುಲದಂತೆ ನಾವು ಪ್ರಿಕಾಷನ್ಗಳನ್ನು ತಗೊಳ್ಬಹುದು. ಮತ್ತು ತಗುಲಿದ ನಂತರ ಸಹ ಅದನ್ನು ಪತ್ತೆ ಮಾಡಿಕೊಂಡು ಅದನ್ನು ಚಿಕಿತ್ಸೆ ತೆಗೆದುಕೊಳ್ಳಬಹುದು. ಇದು ಸರ್ವೇ ಸಾಮಾನ್ಯವಾಗಿ ಗರ್ಭಕಂಠದ ಕ್ಯಾನ್ಸರು ಪ್ರಾರಂಭಿಕ ಹಂತದಲ್ಲಿ ಹಲವಾರು ವರ್ಷಗಳ ಕಾಲ ನಿಮಗೆ ಯಾವುದೇ ಸೂಚನೆ, ಯಾವುದೇ ಲಕ್ಷಣಗಳಿಲ್ಲದೆ ನಿಮ್ಮಲ್ಲಿ ಕುಳಿತಿರಬಹುದು. ಒಂದು. ಎರಡನೆಯದಾಗಿ ಅದು ರಕ್ತಸ್ರಾವ. ಸಾಮಾನ್ಯವಾಗಿ ಒಬ್ಬ ಮಹಿಳೆಗೆ ತನಗೆ ರಕ್ತಸ್ರಾವ, ಋತುಸ್ರಾವ ಯಾವ ರೀತಿ ಆಗ್ತದೆ ಅನ್ನೋದು ಒಂದು ಪ್ಯಾಟ್ರನ್ ಇರ್ತದೆ. ಆ ಪ್ಯಾಟ್ರನ್ನನ್ನು ಮೀರಿ ರಕ್ತಸ್ರಾವ ಆಗ್ತಕ್ಕಂಥದ್ದು, ಅತಿ ಹೆಚ್ಚಿನ ರಕ್ತಸ್ರಾವ ಆಗ್ತದ್ದು, ಬಹಳ ದಿನಗಟ್ಟಲೆ ರಕ್ತಸ್ರಾವ ಆಗ್ತಕ್ಕಂಥದ್ದು, ಬಿಳಿ ಸೆರಗು ಆಗ್ತಕ್ಕಂಥದ್ದು, ಬಿಳಿ ಸೆರಗಿನಲ್ಲಿ ಕೆಟ್ಟ ವಾಸನೆ ಇರ್ತಕ್ಕಂಥದ್ದು, ಹಾಗೂ ಅದು ರಕ್ತ ಮಿಶ್ರಿತವಾದಂತಹ ಬಿಳಿ ರಕ್ತಸ್ರಾವ ಆಗ್ತಕ್ಕಂಥದ್ದು, ಕೆಳ ಹೊಟ್ಟೆಯಲ್ಲಿ ನೋವು, ತೊಡೆಯಲ್ಲಿ ನೋವು, ಬೆನ್ನಿನಲ್ಲಿ ನೋವು, ಮಲ ವಿಸರ್ಜನೆ ತೊಂದರೆ ಆಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆ ಆಗ್ತಕ್ಕಂಥದ್ದು ಇತ್ಯಾದಿ ಇಷ್ಟು ರೋಗ ಲಕ್ಷಣಗಳು ಇದರಲ್ಲಿ ಇರಬಹುದು. ಆದರೆ ಸರ್ವೇ ಸಾಮಾನ್ಯವಾದದ್ದು ರಕ್ತಸ್ರಾವ, ಅತಿಯಾದ ರಕ್ತಸ್ರಾವ. ಇನ್ನೊಂದು ಮುಖ್ಯವಾಗಿ ಹೇಳ್ಬೋದು, ಲೈಂಗಿಕ ಸಂಭೋಗದ ನಂತರ ರಕ್ತಸ್ರಾವ ಆದರೆ ಅದು ಇದರ ಕಡೆಗೆ ಗಮನವನ್ನು ಸೆಳೀಬೇಕಾಗುತ್ತೆ. ಇದು ಇರಬಹುದೇ ಅಂತ ಹೇಳಿ ಪರೀಕ್ಷೆ ಮಾಡಿಸಿಕೊಳ್ಳಲಿಕ್ಕೆ ಆ ಮಹಿಳೆ ಸ್ತ್ರೀರೋಗ ತಜ್ಞರನ್ನು ಸಂಪರ್ಕ ಮಾಡಿ ಅವರಿಂದ ನಿರ್ದೇಶನವನ್ನು ಪಡಿಬೇಕಾಗುತ್ತೆ. ಈ ಗರ್ಭಕಂಠ ಕ್ಯಾನ್ಸರ್ನಲ್ಲಿ ವಿವಿಧ ಹಂತಗಳೇನಾದರೂ ಇರ್ಬೋದಾ ಸರ್? ಹೌದು, ಇದೆ. ಇದರಲ್ಲಿ ಎಲ್ಲ ಕ್ಯಾನ್ಸರ್ ಕಾಯಿಲೆಗಳಲ್ಲಿ ನಾವೇನು ಹೇಳ್ತೀವಿ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, 3ನೇದು, 4ನೇದು ಅಂತ ಏನು ಹೇಳ್ತೀವಿ, ಅದೇ ರೀತಿ ಇದರಲ್ಲಿದೆ. ಅದಕ್ಕಿಂತ ಮುಖ್ಯವಾಗಿ ಇದರಲ್ಲಿ ಪ್ರೀ ಕ್ಯಾನ್ಸರ್ ಸ್ಟೇಜ್ ಇದೆ, ಕ್ಯಾನ್ಸರ್ ಬರುವ ಮುಂಚಿನ ಹಂತ ಇದೆ. ಇದರಲ್ಲಿ ಕಾಯಿಲೆಯನ್ನು ಪತ್ತೆ ಮಾಡಿಬಿಟ್ಟಾಗ ಕ್ಯಾನ್ಸರ್ ಬರುವ ಮುಂಚೆಯೇ ಇದನ್ನು ಚಿಕಿತ್ಸೆ ಮಾಡಬಹುದು. ನಾನು ಈಗಾಗಲೇ ಹೇಳಿದೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳಿದೆ. ಒಂದು ವೈರಸ್ಸು ಒಬ್ಬ ಮಹಿಳೆ ದೇಹವನ್ನು ಪ್ರವೇಶ ಮಾಡಿದ ಕೂಡಲೇ ಅದನ್ನೇ ಮರುಗಳಿಗೆ ಅವರಿಗೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ಅಲ್ಲ. ಆ ರೀತಿ ಅಲ್ಲ, ಅದು ವರ್ಷಾನುಗಟ್ಟಲೆ, ಎಷ್ಟು ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ವೈರಸ್ ಇದ್ದರೂ ಸಹ ಅದು ಏನು ಪರಿಣಾಮ ಬೀರ್ದೇನೆ ಸುಮ್ಮನೆ ಇರಬಹುದು. ಅಥವಾ ಒಂದಾನೊಂದು ದಿನ ವೈರಸ್ಸು ಮಾಯ ಆಗ್ಬೋದು. ಅಂದರೆ ಮಾಯ ಅಂತಂದರೆ ಅದು ಹೊರಟೋಗ್ಬೋದು ದೇಹದಿಂದ. ಅದು ದೇಹದ ರೋಗ ನಿರೋಧಕ ಶಕ್ತಿಯ ಮೇಲೆ ಡಿಪೆಂಡ್ ಆಗ್ತದೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದರೆ, ಉದಾಹರಣೆ ಏಡ್ಸ್ ಕಾಯಿಲೆ ಇದೆ ಅಥವಾ ಬೇರೆ ಕಾರಣಾಂತರಗಳಿಂದ ಹಲವಾರು ಕಾರಣಗಳಿವೆ. ರೋಗ ನಿರೋಧಕ ಶಕ್ತಿ ಕಡಿಮೆಯಾದರೆ ಈ ವೈರಸ್ಸು ಆ ಭಾಗದಲ್ಲಿ ಗರ್ಭಕಂಠದಲ್ಲಿರುವ ಜೀವಕೋಶಗಳಲ್ಲಿ ಸೇರಿಕೊಂಡು ಕ್ಯಾನ್ಸರ್ ಜೀವಕೋಶಗಳಾಗಿ ಅದನ್ನು ಮಾರ್ಪಾಟು ಮಾಡಿ ಕ್ಯಾನ್ಸರ್ ಗಂಟೆಗಳಾಗಬಹುದು. ಈ ರೀತಿ ಆಗಲಿಕ್ಕೆ ಹಲವಾರು ವರ್ಷಗಳು ತಗೊಳ್ತದೆ. ಆ ಒಂದು ಸ್ಟೇಜಲ್ಲಿಯೂ ಸಹ ಇದನ್ನೇನಾದ್ರು ಪತ್ತೆ ಮಾಡಿದ ಪಕ್ಷದಲ್ಲಿ ಕ್ಯಾನ್ಸರಿಂದ ಸಂಪೂರ್ಣವಾಗಿ ಬರೋಕ್ಕೆ ಮುಂಚೆನೇ ಅವರಿಗೆ ಚಿಕಿತ್ಸೆಯನ್ನು ತಕ್ಕೊಂಡಾಗ ಕ್ಯಾನ್ಸರ್ ಬರದಂತೆ ತಡೆಗಟ್ಟಬಹುದು. ಆದ್ದರಿಂದಾಗಿ ಈ ಕಾಯಿಲೆ ಅತಿ ಸಾಮಾನ್ಯವಾದರೂ ಸಹ ಪ್ರಪಂಚದಲ್ಲಿ ಹಾಗೂ ಭಾರತ ದೇಶದಲ್ಲಿ 2ನೇ ಸ್ಥಾನದಲ್ಲಿದ್ದರೂ ಸಹ ಸರಿಯಾದ ಒಂದು ನಿಗಾವನ್ನು ಇಟ್ಟರೆ ಇದರ ಸಂಖ್ಯೆಯನ್ನು, ಇದರ ಪರಿಣಾಮವನ್ನು, ಇದರಿಂದ ಆಗ್ತಕ್ಕಂತಹ ಸುಮಾರು ಒಂದು ವರ್ಷದಲ್ಲಿ ನಮ್ಮ ದೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನಕ್ಕೆ ಇದು ಡಯಾಗ್ನೋಸ್ ಆಗುತ್ತೆ, ಕ್ಯಾನ್ಸರ್ ಕಾಯಿಲೆ ಇದೆ ಅಂತ. ಸುಮಾರು ಒಂದು ಸಾವಿರಾರು ಜನಗಳು, ಒಂದು 50,000 ಮೇಲ್ಪಟ್ಟು ಜನಗಳಿಗೆ ಪ್ರಾಣಹಾನಿ ಸಹ ಆಗುವ ಸಾಧ್ಯತೆ ಇದೆ, ಆಗಬಹುದು. ಇದನ್ನು ನಾವು ತಡೆಗಟ್ಟಬಹುದು ಪ್ರಾರಂಭಿಕ ಹಂತದಲ್ಲಿ, ಅಥವಾ ಕ್ಯಾನ್ಸರ್ ಆಗುವ ಮುಂಚೆಯೇ ಪತ್ತೆ ಮಾಡಿದಾಗ
ಅದನ್ನು ಸ್ಟೇಜಸ್ಸನ್ನು ಪತ್ತೆ ಮಾಡಿದಾಗ ನಾವು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ತೆಗೆದುಕೊಂಡಾಗ ಇದನ್ನು ನಿಲ್ಲಿಸ್ಬೋದು. ಗರ್ಭಕಂಠ ಕ್ಯಾನ್ಸರ್ನ ಲಕ್ಷಣಗಳು ಕಂಡುಹಿಡಿದ ನಂತರ ಈ ಒಂದು ಗರ್ಭಕಂಠ ಕ್ಯಾನ್ಸರ್ ಅಂತ ಒಂದು ಗೊತ್ತು ಆದ ನಂತರ ಇರುವಂಥ ಚಿಕಿತ್ಸೆಗಳ ಲಭ್ಯತೆ ಬಗ್ಗೆ ನಮಗೆ ಇವತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಸರ್. ಗರ್ಭಕಂಠದ ಕ್ಯಾನ್ಸರ್ ಅಂತ ಗೊತ್ತಾದ ನಂತರ ಅದು ಹೆಣ್ಣು ಈಗಾಗಲೇ ಹೇಳಿದಂತೆ 1ನೇದು 2ನೇದು 3 4ನೇದು ಹಂತಗಳಿರ್ತವೆ. ಅದರ ಒಂದು ಹಂತದ ಮೇಲೆ ನಿರ್ಧಾರ ಮಾಡ್ತೇವೆ. ಶಸ್ತ್ರಚಿಕಿತ್ಸೆ ಮಾಡ್ಬೋದು, ರೇಡಿಯೋಥೆರಪಿ ಅಂತೀವಿ, ಅಂದರೆ ಕರೆಂಟ್ ಕೊಡೋದು ಅಂತಹ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀವಿ, ಅಂದರೆ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಕೀಮೋಥೆರಪಿ ಅಂತಂದರೆ ಔಷಧಗಳನ್ನು ಕೊಟ್ಟು ಚಿಕಿತ್ಸೆ ಮಾಡ್ತಕ್ಕಂಥದ್ದು. ಹಾಗಾಗಿ ಹೀಗೆ ಹಲವಾರು ವಿಧಗಳಿಂದ ಅದಕ್ಕೆ ಚಿಕಿತ್ಸೆ ಮಾಡ್ತೀವಿ. ಬಟ್ ಕ್ಯಾನ್ಸರ್ ಬರುವ ಮುಂಚೆಯೇ ಅದು ಪತ್ತೆ ಆಯಿತು ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಅದನ್ನು ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಅಂತ ಹೇಳ್ತೀವಿ, ಅಥವಾ ಇದು ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಟೆಡ್ ಸಿಚುವೇಶನ್ ಅಂತ ಹೇಳ್ತೀವಿ. ಆ ಹಂತದಲ್ಲಿ ಪತ್ತೆಯಾದರೆ ಅದಕ್ಕೂ ಸಹ ಚಿಕಿತ್ಸೆಗಳು ಬಹಳ ಸುಲಭವಾಗಿ ಆಗಬಹುದಾಗಿದೆ. ಆದ್ದರಿಂದಾಗಿ ನಾವು ಅದನ್ನು ಮುಂಚೆಯೇ ಪತ್ತೆ ಮಾಡಿಕೊಳ್ಳಿಕ್ಕೆ 2 ವಿಧಾನ ಇದೆ. ಒಂದು ಪ್ಯಾಪ್ ಸ್ಮಿಯರ್ ಅಂತ ಹೇಳ್ತೀವಿ. ಪ್ಯಾಪ್ ಸ್ಮಿಯರ್ ಅದನ್ನು 3 ವರ್ಷಕ್ಕೊಂದು ಸರ್ತಿ ಅದು ಪದೇ ಮಧ್ಯದಲ್ಲಿ ಮಾಡಿಸ್ಕೊಳ್ತಾ ಇದ್ದರೆ ಅದು ಪ್ಯಾಪ್ ಸ್ಮಿಯರಲ್ಲಿ ಗೊತ್ತಾಗ್ಬೋದು. ಅಥವಾ HPV ಟೆಸ್ಟ್ ಅಂತ ಹೇಳ್ತೀವಿ, ಅದನ್ನು ಸಹ ಒಂದು 5 ವರ್ಷಕ್ಕೆ ಸತಿ ಮಾಡಿಸ್ಕೊಳ್ತಾ ಇದ್ದರೆ ಪತ್ತೆ ಮಾಡಿದಾಗ ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆ ತೆಗೆದುಕೊಂಡ್ರೆ ಈ ಕ್ಯಾನ್ಸರಿಗೆ ತುತ್ತಾಗೋದನ್ನು ನಿಲ್ಲಿಸಬಹುದು. ಇನ್ನೂ ಒಂದು ಹೇಳ್ಬೋದು ಅಂತಂದರೆ, ಹದಿಹರೆಯದವರಲ್ಲಿ ಅವರು ಟೀನೇಜಿಗೆ ಬಂದ ಕೂಡಲೇ ಅವರು ಲೈಂಗಿಕ ಸಂಪರ್ಕ ಅಥವಾ ಲೈಂಗಿಕ ಜೀವನ ಪ್ರಾರಂಭ ಮಾಡುವ ಮುನ್ನವೇ ಅವರಿಗೆ ವ್ಯಾಕ್ಸಿನ್ ಕೊಡುವ ಮೂಲಕ, HPV ವ್ಯಾಕ್ಸಿನ್ ಅಂತ ಏನು ಹೇಳ್ತೀವಿ, ಅದನ್ನು ತೆಗೆದುಕೊಳ್ಳುವ ಮೂಲಕ ಈ ಕಾಯಿಲೆಯಿಂದ ಬರದಂತೆ ತಡೆಗಟ್ಟಬಹುದು, ಬಹುತೇಕವಾಗಿ ತಡೆಗಟ್ಟಬಹುದು ಅನ್ನೋದು ಒಂದು ಮಾತು. ಅಂದರೆ ವ್ಯಾಕ್ಸಿನ್ ಬಗ್ಗೆ ಹೇಳಿದ್ರಿ ಸರ್ ಮಾತಾಡ್ತಾ. ಅಂದರೆ ಯಾವ ವಯಸ್ಸಿಗೆ ಒಂದು ವ್ಯಾಕ್ಸಿನ್ ತಗೊಂಡ್ರೆ ಸೂಕ್ತ, ಅಥವಾ ಎಲ್ಲರೂ ಕಂಪಲ್ಸರಿ ತಗೊಳ್ಳೇಬೇಕಾ? ಆ ರೀತಿಯಲ್ಲ, ಇದು ಅದೇ ಹೇಳಿದ್ನಲ್ಲ, ಇದು ಬಹಳ ಸಾಮಾನ್ಯವಾಗಿರುತ್ತೆ. ಹಲವಾರು ದೇಶಗಳಲ್ಲಿ ಈಗಾಗಲೇ ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ. ನಮ್ಮ ದೇಶದಲ್ಲೂ ಸಹ ಇದರ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ. 9ರಿಂದ 14ನೇ ವಯಸ್ಸಿನ ಒಳಗೆ ಇದನ್ನು ವ್ಯಾಕ್ಸಿನ್ ತಕ್ಕೊಂಡ್ರೆ ಸೂಕ್ತ. ಇದು ಅಂದರೆ ಲೈಂಗಿಕ ಸಂಪರ್ಕವನ್ನು ಅಥವಾ ಲೈಂಗಿಕ ಜೀವನವನ್ನು ಪ್ರಾರಂಭ ಮಾಡುವ ಮುನ್ನ ತೆಗೆದುಕೊಂಡ್ರೆ ಸೂಕ್ತ. ಹೆಚ್ಚು ಕಡಿಮೆ 25ನೇ ವಯಸ್ಸಿನವರೆಗೂ ತಗೊಳ್ಬಹುದು. ಲೈಂಗಿಕ ಜೀವನವನ್ನು ಪ್ರಾರಂಭ ಮಾಡುವ ಮುನ್ನ ಇದನ್ನು ತಗೊಳ್ಬೇಕು ವ್ಯಾಕ್ಸಿನ್ನ. ಅದಾದ ನಂತರ ತೆಗೆದುಕೊಳ್ಬಹುದೇ ಇಲ್ಲವೇ ಅಂತಂದರೆ ಅದರದ್ದು ಎಫೆಕ್ಟಿವಿಟಿ ಅಷ್ಟು ಜಾಸ್ತಿ ಇರೋಲ್ಲ. ಬಟ್ ಆದರೂ ಸಹ ವೈದ್ಯರನ್ನು, ಸ್ತ್ರೀರೋಗ ತಜ್ಞರಾಗಲಿ ಅಥವಾ ಸರ್ಜನ್ಸನ್ನು ಸಂಪರ್ಕಿಸಿ ಚರ್ಚೆ ಮಾಡಿ ತಮ್ಮ ಬಗ್ಗೆ ವಿಚಾರಗಳನ್ನು ತಿಳಿಸಿಕೊಂಡು ಅದಕ್ಕೆ ಸೂಕ್ತವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಸಾಕಷ್ಟು ಚಿಕಿತ್ಸೆಯ ಲಭ್ಯತೆ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ ಸರ್. ಈ ಎಲ್ಲ ಚಿಕಿತ್ಸೆಯನ್ನು ತಗೋಬೇಕಾದ್ರೆ ಬೇರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಇದೆಯಾ ಸರ್? ಹೌದು. ಯಾವುದೇ ಒಂದು ಕ್ಯಾನ್ಸರ್ ಚಿಕಿತ್ಸೆ ಆಗಲಿ, ಯಾವುದೇ ಒಂದು ಚಿಕಿತ್ಸೆ ಆಗುವಾಗ ಔಷಧಗಳನ್ನು ತೆಗೆದುಕೊಂಡಾಗ ಕೆಲವೊಂದು ಪರಿಣಾಮಗಳಾಗ್ತವೆ. ಅದಕ್ಕೆ ಸೂಕ್ತವಾದ ವೈದ್ಯಕೀಯ ಮಾರ್ಗದರ್ಶನದಲ್ಲಿ ತೆಗೆದುಕೊಂಡಾಗ, ಆ ರೀತಿ ಆದಾಗ ವೈದ್ಯರನ್ನು ಅಥವಾ ಆಸ್ಪತ್ರೆಯನ್ನು ಸಂಪರ್ಕ ಮಾಡಿದಾಗ ಅದಕ್ಕೆ ಸೂಕ್ತವಾದಂತಹ ತಿಳುವಳಿಕೆ ಮತ್ತು ಚಿಕಿತ್ಸೆಯನ್ನು ತೆಗೆದುಕೊಂಡಾಗ ಅದರಿಂದ ಆಗುವಂತಹ ಅಡ್ಡ ಪರಿಣಾಮಗಳನ್ನು ಸ್ವಲ್ಪ ಮಟ್ಟಿಗೆ ಎದುರಿಸಬಹುದು ಹಾಗೂ ಪಾರಾಗಬಹುದು. ಈ ಗರ್ಭಕಂಠ ಕ್ಯಾನ್ಸರ್ ಅನ್ನುವಂಥದ್ದು ಏನಾದರೂ ವಂಶ ಪಾರಂಪರ್ಯವಾಗಿ ಬರುತ್ತಾ, ಹೇಗೆ ಸರ್? ಇದು ಜೆನೆಟಿಕ್ಸ್ಗೂ ಇದಕ್ಕೂ ಸಂಬಂಧ ಇಲ್ಲ. ಹೆರಿಡಿಟ್ರಿ ಅಲ್ಲ, ಇದು ಹೆರಿಡಿಟ್ರಿಗೂ ಸಂಬಂಧ ಇಲ್ಲ. ಇದು ವೈರಸ್ಸು ಹಾಗೂ ರೋಗ ನಿರೋಧಕ ಶಕ್ತಿ ಹಾಗೂ ಪರ್ಸನಲ್ ಹೈಜೀನ್ ಮತ್ತು ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಏನು ಹೇಳಿದೆ ಅದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಇವತ್ತಿನ ಒಂದು ಮಾಹಿತಿ ಇರೋ ಪ್ರಕಾರ. ಸೊ ಹಾಗಾಗಿ ಇದು ಹೆರಿಡಿಟ್ರಿ ಅಲ್ಲ, ಹೆರಿಡಿಟ್ರಿ ಅಥವಾ ಬರ್ತಕ್ಕಂಥ ಕಾಯಿಲೆ ಅಲ್ಲ. ಸೊ ಹಾಗಿದ್ರೆ ಈ ಒಂದು ಗರ್ಭಕಂಠ ಕ್ಯಾನ್ಸರ್ ಕುರಿತು ಸಮುದಾಯಕ್ಕೆ ಅರಿವು ಮೂಡಿಸುವಂಥದ್ದು ಎಷ್ಟು ಮುಖ್ಯ ಆಗಿದೆ ಸರ್ ಪ್ರಸ್ತುತ? ಬಹಳ ಮುಖ್ಯ. ಯಾತಕ್ಕೆ ಅಂತಂದರೆ, ಭಾರತ ದೇಶದಲ್ಲಿ ಮಹಿಳೆಯರಿಗೆ ಬರುವ ನಂಬರ್ 1 ಕ್ಯಾನ್ಸರು ಸ್ತನದ ಕ್ಯಾನ್ಸರ್, ನಂಬರ್ 2 ಗರ್ಭಕೋರಣಿನ ಕ್ಯಾನ್ಸರ್. ಇದನ್ನು ಗರ್ಭಕೋರಣಿನ ಕ್ಯಾನ್ಸರ್ ಅರಿವು ಮೂಡಿಸಲೇಬೇಕು. ಯಾತಕ್ಕೋಸ್ಕರ ಅಂತಂದರೆ, ಇದರಿಂದ ಆಗ್ತಕ್ಕಂಥ ಕಾಯಿಲೆ ಹಾಗೂ ಇದರಿಂದ ಆಗ್ತಕ್ಕಂಥ ಮರಣವನ್ನು ನಾವು ಸಂಪೂರ್ಣವಾಗಿ ಬಹುತೇಕವಾಗಿ ತಡೆಗಟ್ಟಬಹುದು. ಹೇಗೆ ತಡೆಗಟ್ಟೋದು? ಒಂದು, ಇದರ ಬಗ್ಗೆ ಮಾಹಿತಿಯನ್ನು ಹಂಚುವುದರಿಂದ. ಎರಡನೇದಾಗಿ ಹದಿಹರೆಯದವರಿಗೆ ನಾನು ಹೇಳಿದಾಗೆ ಈಗಾಗಲೇ ವ್ಯಾಕ್ಸಿನ್ಗಳನ್ನು 2 ವ್ಯಾಕ್ಸಿನ್ ಕೊಡ್ತೇವೆ, HPV ವ್ಯಾಕ್ಸಿನ್ ಕೊಡ್ತಕ್ಕಂಥದ್ರಿಂದ ತಡೆಗಟ್ಟಬಹುದು. ತದನಂತರದಲ್ಲೂ ಸಹ ವೈದ್ಯರ ಮಾರ್ಗದರ್ಶನದ ಮೇಲೆ ವ್ಯಾಕ್ಸಿನ್ ಪಡೆಯಬಹುದು. ನಂತರ ಪ್ಯಾಪ್ ಟೆಸ್ಟ್ ಮಾಡಿಸ್ಕೊಳ್ಳೋದ್ರ ಮೂಲಕ, ಪ್ಯಾಪ್ ಟೆಸ್ಟು ಸ್ತ್ರೀರೋಗ ತಜ್ಞರ ಹತ್ರ ಹೋದರೆ ಅವರು ನಿಮಗೆ ನಿರ್ದೇಶನ ಕೊಡ್ತಾರೆ. ಪ್ಯಾಪ್ ಟೆಸ್ಟ್ ಬಹಳ ಸರಳವಾದ, ಸಿಂಪಲ್ ಆದ, ನೋವಾಗದಂತಹ ಸಿಂಪಲ್ ಟೆಸ್ಟ್. ಅದನ್ನು ಮಾಡಿಸ್ಕೊಳ್ಳೋದ್ರಿಂದ ಪ್ರೀ ಕ್ಯಾನ್ಸರ್ ಬರುವ ಮುನ್ನವೇ ಅದನ್ನು ಪತ್ತೆ ಮಾಡ್ಬೋದು. ತದನಂತರ HPV ಟೆಸ್ಟ್.
HPV ಟೆಸ್ಟ್ ಮಾಡಿಸ್ಕೊಡೋದು. ಅದಾದ ನಂತರ ಅಕಸ್ಮಾತ್ ಏನಾದ್ರು ಗೆಡ್ಡೆ ಗಂಟು ಏನಾದ್ರು ಕೋಲ್ಪೋಸ್ಕೋಪಿ ಅಂತೀವಿ. ಕೋಲ್ಪೋಸ್ಕೋಪಿ ಅಂತ ಯೋನಿ ದರ್ಶಕ ಒಂದು ಅದರಿಂದ ವಿಧಾನದಿಂದ ಅಲ್ಲೇನಾದ್ರು ಗ್ರೋತ್ ಇದ್ದರೆ, ಅಲ್ಲೇನಾದ್ರು ಒಂದು ಇದಿದ್ದರೆ ಪತ್ತೆ ಮಾಡಿಬಿಟ್ಟು ಅದಕ್ಕೆ ಬಯೋಪ್ಸಿ ಅಂತ ಹೇಳ್ತೀವಿ. ಅದರಿಂದ ಬಯೋಪ್ಸಿ ಮಾಡುವುದರಿಂದ, ಅದನ್ನು ಪರೀಕ್ಷೆ ಮಾಡುವುದರಿಂದ ಕ್ಯಾನ್ಸರ್ ಇದೆಯೇ ಇಲ್ಲವೇ, ಅಥವಾ ಕ್ಯಾನ್ಸರ್ ಇದ್ದರೆ ಯಾವ ಹಂತದಲ್ಲಿದೆ, ಇದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡು ನಾವು ಅದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಳ್ಬಹುದು. ಇಷ್ಟು ಮಾಹಿತಿಯನ್ನು ನಾನು ಸಮುದಾಯದೊಂದಿಗೆ ಅಥವಾ ಸಾರ್ವಜನಿಕರೊಂದಿಗೆ ಹಂಚಿಕೊಳ್ತಕ್ಕಂಥ ಇಷ್ಟಪಡ್ತೇನೆ. ಇದು ಕ್ಯಾನ್ಸರ್ ಬಂದ ನಂತರ ತೆಗೆದುಕೊಳ್ತಕ್ಕಂಥದ್ದು ಮಾನಸಿಕವಾಗಿ, ದೈಹಿಕವಾಗಿ ಜರ್ಜರಿತರಾಗ್ತಾರೆ, ಆರ್ಥಿಕವಾಗಿ ಸಹ ಖರ್ಚುಗಳಾಗ್ತವೆ. ಇದೆಲ್ಲದರಿಂದ ಕ್ಯಾನ್ಸರನ್ನು ತಡೆಗಟ್ಟಬಹುದಾದಂತಹ ಒನ್ ಆಫ್ ದಿ ಕ್ಯಾನ್ಸರ್ ಇದು ಅಂತಂದರೆ ಇದನ್ನು ಆರಂಭಕ್ಕೆ ಮುಂಚೆಯೇ ಅಂತ್ಯಗೊಳಿಸಬಹುದಾದಂತಹ ಒಂದು ಕಾಯಿಲೆ ಇದು. ಹಾಗಾಗಿ ಶಾಲಾ ಕಾಲೇಜು ಮಟ್ಟದಲ್ಲಿ ಏನಾದರೂ ಈ ಒಂದು ಕಾರ್ಯಕ್ರಮದ ಕುರಿತು ಅರಿವನ್ನು ಮೂಡಿಸ್ಬೋದಾ? ಎಲ್ಲರಿಗೂ ಮೂಡಿಸ್ಬೇಕು, ಅವರಿಗಿಂತ ಹೆಚ್ಚಾಗಿ ಪೋಷಕರಲ್ಲಿ ಮೂಡಿಸಬೇಕು. ಯಾಕೆಂದರೆ ಆ ಹೆಣ್ಮಕ್ಳನ್ನು ಬಂದು ಈ ಒಂದು ವ್ಯಾಕ್ಸಿನ್ ಕೊಡಿಸ್ಲಿಕ್ಕಾಗಲಿ ಅಥವಾ ವ್ಯಾಕ್ಸಿನ್ ಬಗ್ಗೆ ತಿಳುವಳಿಕೆ ಕೊಡಲಿಕ್ಕಾಗಲಿ, ಹಾಗೂ ಅವರ ಒಂದು ಪತ್ನಿಯರನ್ನು ಪ್ಯಾಪ್ ಟೆಸ್ಟ್ ಮಾಡಿಸ್ಲಿಕ್ಕೆ 3 ವರ್ಷಕ್ಕೆ ಒಮ್ಮೆ ಅಥವಾ ಇನ್ನೊಂದು ಸ್ವಲ್ಪ ಜಾಸ್ತಿ ಫ್ರೀಕ್ವೆಂಟಾಗಿ ಮಾಡಿಸಿದ್ರು ಒಳ್ಳೆಯದೇ. ಪ್ಯಾಪ್ ಟೆಸ್ಟ್ ಮಾಡಿಸ್ತಕ್ಕಂಥದ್ದು ಬಹಳ ಸರಳವಾದ ಟೆಸ್ಟ್ ಅದು. ಅದ ನಂತರ 5 ವರ್ಷಕ್ಕೆ ಒಮ್ಮೆ HPV ಟೆಸ್ಟ್ ಮಾಡಿಸ್ತಕ್ಕಂಥದ್ದು. ಈ ಟೆಸ್ಟ್ಗಳನ್ನು ಮಾಡಿಸಿ, ಕೋಲ್ಪೋಸ್ಕೋಪಿ ಟೆಸ್ಟ್ಗಳನ್ನು ಮಾಡಿಸ್ಲಿಕ್ಕೆ ಅವರ ಪೋಷಕರಿಗೆ ಮುಖ್ಯವಾಗಿ ಅರಿವು ಮೂಡಿಸಬೇಕು. ಆಮೇಲೆ ಯಾವುದೇ ಒಂದು ರಕ್ತಸ್ರಾವದಲ್ಲಿ ಹೆಚ್ಚು ಕಮ್ಮಿ ಆದಾಗ ಇದಿರಲಿ ಬಿಡು, ಇದು ಹೀಟ್ಗಾಗಿದೆ, ಇದು ಇನ್ನೇನೋ ಒಂದು ಕಾರಣಕ್ಕಾಗಿದೆ, ಪರವಾಗಿಲ್ಲ ಅಂತ ಸಂಕೋಚದಿಂದ, ನಾಚಿಕೆಯಿಂದ ಡಾಕ್ಟರ್ ಹತ್ರ ಹೋಗದೆ ಇರೋದು, ಮನೆ ಮದ್ದು ಮಾಡ್ಕೊಂಡು ಮನೆಯಲ್ಲೇ ಉಳಿತಕ್ಕಂಥದ್ರಿಂದ ಇದು ರೋಗ ಉಲ್ಬಣವಾಗ್ತದೆ. ಅದರಿಂದಾಗಿ ಅವರು ಇದನ್ನು ರಕ್ತಸ್ರಾವವನ್ನು ನೆಗ್ಲೆಕ್ಟ್ ಮಾಡೋದು, ಎಲ್ಲಿ ನೋಡೋಣ ಮುಂದಿನ ತಿಂಗಳು ಅಂತಕ್ಕಂಥದ್ದನ್ನು ಮುಂದಿನ ತಿಂಗಳು ನೋಡೋಣ ಅನ್ನೋದು, ಆ ರೀತಿ ಮಾಡೋದು ಬ್ಯಾಡಿ. ಸೊ ಮುಟ್ಟು ನಿಂತ ನಂತರ ಇನ್ನೊಂದು ಹೇಳ್ತೀನಿ, ಮುಟ್ಟು ನಿಂತು ಹೋಗಿದೆ ಯಾರೋ ಒಬ್ಬ ಮಹಿಳೆಗೆ, ಅವರಿಗೆ 55-60 ವರ್ಷ ಆಗಿದೆ, ಸಡನ್ನಾಗಿ ಒಂದು ದಿವಸ ರಕ್ತಸ್ರಾವ ಆಯಿತು. ಅವರು ಮುಖ್ಯವಾಗಿ ಅವರು ಫಸ್ಟ್ ಮಾಡಬೇಕಾದ ಕೆಲಸ ಸ್ತ್ರೀರೋಗ ತಜ್ಞರನ್ನು ಸಂಪರ್ಕ ಮಾಡಬೇಕು. ಹಾಗೂ ಲೈಂಗಿಕ ಸಂಪರ್ಕ ಮಾಡ್ತಾ ಇರುವಾಗ ತದನಂತರ ಬ್ಲೀಡಿಂಗ್, ಒಂಚೂರು ಬ್ಲಡ್ ಕಾಣಿಸ್ತು, ಮುಖ್ಯವಾಗಿ ಸ್ತ್ರೀ ರೋಗ ತಜ್ಞರನ್ನು ಸಂಪರ್ಕ ಮಾಡಬೇಕು. ಹೀಗೆ ಇದರಲ್ಲಿ ಬ್ಲೀಡಿಂಗಲ್ಲಿ ಹೆಚ್ಚು ಕಮ್ಮಿ ಆದಾಗ, ಬಿಳಿ ಬಟ್ಟೆ ಜಾಸ್ತಿ ಆಗ್ತಾ ಇದೆ, ಕೆಟ್ಟ ವಾಸನೆ ಬರ್ತಾ ಇದೆ, ಮುಖ್ಯವಾಗಿ ಸ್ತ್ರೀ ರೋಗ ತಜ್ಞರನ್ನು ಸಂಪರ್ಕ ಮಾಡಿ ಅದರಲ್ಲಿ ಇರಬಹುದೇ, ಇದೇನಾದ್ರು ಈ ರೀತಿ ಇದೆಯೇ ಅಂತಕ್ಕಂಥ ವಿಚಾರವನ್ನು ಪತ್ತೆ ಮಾಡಲಿಕ್ಕೆ ಅವರು ಕ್ರಮವನ್ನು ತೆಗೆದುಕೊಳ್ಳಬೇಕು. ಇಲ್ಲದೆ ಹೋದರೆ ಇದು ಉಲ್ಬಣಗೊಂಡು ಹೆಚ್ಚಿನ ಸ್ಥಿತಿಗೆ ಹೋದಾಗ ಆವಾಗ ಬಹಳ ಗಾಬರಿ ಪಡಬೇಕಾಗದೆ ತೊಂದರೆ ಅನುಭವಿಸಬೇಕಾಗುತ್ತೆ. ಗರ್ಭಕಂಠ ಕ್ಯಾನ್ಸರ್ಗೆ ಸಾಕಷ್ಟು ಚಿಕಿತ್ಸೆಗಳು ಲಭ್ಯ ಇದೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಸರ್. ಸಾಕಷ್ಟು ಚಿಕಿತ್ಸೆಯೂ ಇದೆ. ಬಹಳ ಸರಳವಾಗಿ ಕಾಯಿಲೆ ಬರುವ ಮುನ್ನ ಇದನ್ನು ತಡೆಗಟ್ಟುವ ವಿಧಾನವೂ ಸಹ ಲಭ್ಯವಿದೆ. ಹಾಗಿದ್ರೆ ಇದನ್ನ ಒಂದು ಈ ಗರ್ಭಕಂಠ ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ ಅಥವಾ ಮುಂಜಾಗ್ರತೆ ಕ್ರಮ ತಗೊಳ್ಳೋದಕ್ಕೆ ಆಹಾರ ಕ್ರಮ ಎಷ್ಟು ಮುಖ್ಯ ಆಗಿರುತ್ತೆ? ಇದು ಆಹಾರ ಕ್ರಮಕ್ಕೆ ಸಂಬಂಧಿಸಿದಂತ ನೇರವಾಗಿ ಸಂಬಂಧಿಸಿಲ್ಲ. ಬಟ್ ಆರೋಗ್ಯವಂತ ಮನುಷ್ಯ ಹೇಗೆ ಆರೋಗ್ಯಕರವಾದ ಪೌಷ್ಟಿಕವಾದ ಆಹಾರವನ್ನು ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಚೆನ್ನಾಗಾಗುತ್ತೆ ಮನುಷ್ಯನಿಗೆ. ರೋಗ ನಿರೋಧಕ ಶಕ್ತಿ ಇದ್ದಾಗ ಈ ಕಾಯಿಲೆ ಬರುವುದನ್ನು ತಡೆಗಟ್ಟಬಹುದು ಒಂದು ಸ್ವಲ್ಪ ಮಟ್ಟಿಗೆ. ಹಾಗೂ ಬಂದರೂ ಸಹ ಅದನ್ನು ತಡೆಕೊಂಡು ಅದನ್ನು ನಿಭಾಯಿಸಬಹುದು ಅಂತಕ್ಕಂಥದ್ದು. ಹಾಗಾಗಿ ಬಟ್ ಈ ಆಹಾರದಿಂದಲೇ ಬರತಕ್ಕಂಥ ನೇರ ಸಂಬಂಧ ಇಲ್ಲ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಪೌಷ್ಟಿಕ ಆಹಾರ ಹಾಗೂ ಈ ಆಹಾರಗಳಿಂದ, ಅಷ್ಟೇ ಹೇಳ್ಬೋದು. ಈ ಗರ್ಭಕಂಠ ಕ್ಯಾನ್ಸರ್ ಅನ್ನ ತಡೆಗಟ್ಟೋದಕ್ಕೆ ಮುಂಜಾಗ್ರತೆ ಕ್ರಮಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ ಸರ್? ಅದೇ ಹೇಳಿದ್ನಲ್ಲ, ಈಗ ಮುಖ್ಯವಾಗಿ ವ್ಯಾಕ್ಸಿನ್ ತಗೊಳ್ಳೋದು, ಪ್ಯಾಪ್ ಸ್ಮಿಯರ್ ಮಾಡಿಸ್ತಕ್ಕಂಥದ್ದು, HPV ಟೆಸ್ಟ್ ಮಾಡಿಸ್ತಕ್ಕಂಥದ್ದು, ಕೋಲ್ಪೋಸ್ಕೋಪಿ ಮಾಡ್ತಕ್ಕಂಥದ್ದು, ಅವರ ಋತುಚಕ್ರದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಗಮನಿಸ್ತಕ್ಕಂಥದ್ದು, ಗಮನಿಸಿ ತಕ್ಷಣ ಸ್ತ್ರೀ ರೋಗ ತಜ್ಞನ ಸಂಪರ್ಕಿಸಿ ಅದರ ಬಗ್ಗೆ ಚರ್ಚೆ ನಡೆಸಿ ಅದಕ್ಕೆ ಏನು ಸಲಹೆ ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡಿ ಅದರಂತೆ ನಡೀತಕ್ಕಂಥದ್ದು ಬಹಳ ಮುಖ್ಯ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಸರ್. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆ ಅಥವಾ ಕಿವಿ ಮಾತನ್ನು ತಿಳಿಸೋದಾದ್ರೆ ಸರ್? ಕಿವಿ ಮಾತು ಯಾವಾಗಲೂ ಇದೇ ಹೇಳೋದು ನಾನು, ಆರೋಗ್ಯ ಭಾಗ್ಯ ದೇವರು ಆರೋಗ್ಯಕರವಾದ ಶರೀರವನ್ನು ಕೊಟ್ಟಾಗ ಅದನ್ನು ಆರೋಗ್ಯವಾಗಿ ಇಟ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದರಲ್ಲಿ ಬರ್ತಕ್ಕಂಥ ಸೂಚನೆ, ಕಾಯಿಲೆ ಏಕಾಏಕಿ ಬರಲಿಕ್ಕೆ ಈ ಕಾಯಿಲೆಯಂತೂ ಏಕಾಏಕಿ ಬರುವುದಿಲ್ಲ, ಸೂಚನೆ ಕೊಟ್ಟು ಬರ್ತದೆ. ಹಾಗೂ ಪ್ರಾರಂಭಿಕ ಹಂತದಲ್ಲಿ ಪತ್ತೆ ಮಾಡಲಿಕ್ಕೆ ಬಹಳ ಸರಳವಾದಂಥ ವಿಧಾನಗಳಿವೆ. ಅದನ್ನೆಲ್ಲ ಉಪಯೋಗಿಸ್ಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿ ನನ್ನ ಒಂದು ಸಲಹೆಯನ್ನು ಕೊಡ್ತೇನೆ.
ಬಹಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗರ್ಭಕಂಠ ಕ್ಯಾನ್ಸರ್ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ತಮಗೂ ಸಹ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಕೇಳುಗರೆ, ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಗರ್ಭಕಂಠ ಕ್ಯಾನ್ಸರ್ ಕುರಿತು ಮಾಹಿತಿ ನೀಡಿದವರು HD ಕೋಟೆ ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞರು ಹಾಗೂ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶ್ರೀನಿವಾಸನ್ ರವರು. ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ. ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.